ಲೋಚನ್ನು ಹೇಳ್ಬೇಕು. ನಮ್ಗೆ ಜೀವ ಗುದು ಅನ್ಸುತ್ತೆ. ನಾನು ಪಕ್ಕ ಕುತ್ಕೊಬೇಕಾಗಿತ್ತು. ಅವನು ಕೂಡ ಲೋಚನ ಅರ್ಶಿನದ ಶಾಸ್ತ್ರ ಎಲ್ಲ ಮುಗೀತು. ಸೊ ನಾವೀಗ ಊಟಕ್ಕೆಲ್ಲ ಕೂತಿದ್ವಿ. ರೇಖಕ್ಕ ಮತ್ತು ವನುಗೆ ನಾವು ಸ್ವಲ್ಪ ಕಾಟ ಕೊಡೋಣ ಅಂತ ಹೆಂಗೆ ಮಾಡ್ತೀವಿ ನೋಡಿ. ಪಲ್ಯಕ್ಕ ಅನ್ನದ ಮೇಲಕ್ಕಿ ಊಟ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಊಟ ಹೆಂಗಿದೆ? ಊಟ ಹೆಂಗಿದೆ? ಊಟ ಹೆಂಗಿದೆ ಅಂದ್ರೆ ಹೇಳ್ತಾನೆ ಇಲ್ಲ ಇವರು. ನೋಡಿ ಗೈಸ್, ಇಲ್ಲಿ ತಿಂದಿದ್ದು ಸಾಕಾಗಿಲ್ಲ ಅಂತ ಬಾಕ್ಸ್ ಕೇಳ್ತಾ ಇದ್ದಾರೆ. ಸ್ಮೈಲ್ 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 ಹಾಯ್ ಸ್ಮೈಲ್. ಅಕ್ಕ ಚೆನ್ನಾಗಿದೆಯಾ ಊಟ? ಆಡಿ ದರ್ಶನ ಯಾವ್ದಾಯ್ತು? ಮಳೆ ಬಂತು, ಮಳೆ ಬಂತು. ಸೊ ಅರ್ಶಿನದ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ನಮ್ಮ ಫ್ಯಾಮಿಲಿನೂ ಬಂದಿದ್ರು. ಅವ್ರನ್ನ ಡೈರೆಕ್ಟ್ ಊಟಕ್ಕೆ ಕೂರಿಸಿ ಊಟ ಎಲ್ಲ ಮುಗಿಸ್ಕೊಂಡು ಅವರು ರೆಸ್ಟ್ ಮಾಡಕ್ಕೆ ರೂಮ್ ಕಡೆ ಹೊರಟರು. ಯಾರೋ ಕಣ್ಣೇ ಬಿಡ್ತಿಲ್ಲ. ಎಲ್ಲೋದ್ರೂ ಬಿಡಬೇಡ ನೀನು. ಕರೆಕ್ಟ್. ಹಾಯ್. ವಿಡಿಯೋಗ್ರಾಫರು ವ್ಲಾಗ್ ಬಜೆಟಿಂಗು ವಂಡರ್ ವುಮೆನ್. ಏನು ಏನು ಬೇಡ ಅಂತ ಇದ್ದೆ, ಎಲ್ಲರೂ ಆಗ್ತಾವ್ರೆ. ಬಟ್ ನಾನು ಈಗ ತಗೊಂಡ ಅಂದರೆ ಸೊ ಈಗ ಇನ್ನೂ ಡೆಕೋರೇಷನ್ ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ. ರೆಸಾರ್ಟ್ ಎಲ್ಲ ನಿಮಗೆ ನಾಳೆ ತೋರಿಸ್ತೀವಿ. ಡೆಕೋರೇಷನ್ ಎಲ್ಲ ಹೆಂಗೆ ಮಾಡಿದ್ದಾರೆ ಅಂತ ನೋಡೋಣ ಅಂತ ರೆಸಾರ್ಟ್ ಕಡೆ ಹೊರಟ್ವಿ. ಬಟ್ ನಾವು ಹೋದಾಗ ಡೆಕೋರೇಷನ್ ಇನ್ನೂ ಸ್ಟಾರ್ಟ್ ಮಾಡ್ತಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಮನೆ ಕಡೆ ರಿಟರ್ನ್ ಆದ್ವಿ. ಮನೇಲಿ ಸ್ವಲ್ಪ ಗೇಮ್ಸ್ ಆಡಿಸ್ತಿದ್ವಿ, ಅದು ನೋಡಿ. ಅದನ್ನೇ ಇಸ್ಕೊಡ್ತೀನಿ ನಿನ್ನ ಹತ್ರ ಇರೋ.
ಓಕೆ ನನಗೊಂದು ರೆಡ್ ಕಲರ್ ಕ್ಲಿಪ್. ರೆಡ್ ಕಲರು ರೆಡ್ಡು. ಸೊ ಇದು ಧಾರೆ ವಿಡಿಯೋನ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ಯಾರು ಕ್ಯಾಪ್ಚರ್ ಮಾಡಿದ್ರು ಅವ್ರ ಹತ್ರ ಈಸ್ಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಫ್ಲಾಶ್ ಇದೆ ಬ್ರೋ ಸೊ ದಾರ ಎಲ್ಲ ಮುಗಿಸ್ಕೊಂಡು ನಾನು ರಿಸೆಪ್ಷನ್ಗೆ ಈ ಥರ ರೆಡಿ ಆಗಿದೆ. ನನ್ನ ಫುಲ್ ಔಟ್ಫಿಟ್ ಈ ಥರ ಇದೆ ನೋಡಿ. ನನಗೆ ರೆಡ್ ಕಲರ್ ಸ್ಯಾರಿನೇ ಬೇಕಿತ್ತು. ತುಂಬ ಹುಡುಕಿ ಈ ಸ್ಯಾರಿ ತೊಗೊಂಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹರ್ಷನ್ಗೂ ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅವನು ಚೆನ್ನಾಗಿದೆ ಅಂತ ಹೇಳ್ತಿದ್ದ. ಎಲ್ಲ ಮುಗಿಸ್ಕೊಂಡು ಹೆಣ್ಣು ಗಂಡನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇತ್ತು. ಸೊ ಆ ಶಾಸ್ತ್ರಕ್ಕೋಸ್ಕರ ದರ್ಶನ್ ಅನುಗೆ ಅಂತ ಸ್ಪೆಷಲ್ಲಾಗಿ ಏನೋ ಸರ್ಪ್ರೈಸ್ ಅರೇಂಜ್ ಮಾಡಿದ್ದ. ಬಟ್ ಫಸ್ಟ್ ಅದು ಕೈ ಕೊಡ್ತು, ಅದಾದಮೇಲೆ ಚೆನ್ನಾಗಿ ಬಂತು. ಅದೇನು ಅಂತ ನೀವೇ ನೋಡಿ. ತಡಿ ಹತ್ತತ್ತೆ ಬಾ, ನಿಮ್ಮ ಪಾಡಿ ಬಾ, ನಡ್ಕೊಂಬ ನೀನು. ಬಾ 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 ಹಿಡ್ಕೊಳ್ಳೋ ಎತ್ತಿಡ್ಕೊಳ್ಳೋ. ಬಿಡ್ಬೇಡ ಹಂಗೆ ಹಿಡ್ಕೋ. ಬಿಡ್ಬೇಡ ಹಂಗೆ ಹಿಡ್ಕೋ. ಕ್ರ್ಯಾಕರ್ಸ್ ಬರ್ಸ್ಟ್ ಆಗುವಾಗ ಅದು ಉಲ್ಟಾ ಮಲ್ಕೊಂಡ್ಬಿಡ್ತು. ಶಾರ್ಟ್ಸ್ ಎಲ್ಲ ಕಾರ್ ಕೆಳಗಡೆ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ವರ್ಷ ಅದನ್ನು ಕೈಯಲ್ಲಿ ಇಟ್ಕೊಂಡು ಕವರಪ್ ಮಾಡ್ದ. ಯಪ್ಪ ಎಷ್ಟು ಭಯ ಆಯಿತು ಅಂದರೆ ಸಿಕ್ಕಾಪಟ್ಟೆ ಭಯ ಆಯಿತು. ಅದಾದಮೇಲೆ ವಿಡಿಯೋ ನೋಡಬೇಕಾದ್ರೆ ಕಾಮಿಡಿ ಅನಿಸ್ತಿತ್ತು. ಸೊ ಸಿಕ್ಕಾಪಟ್ಟೆ ಮಜಾ ಮಾಡಿದ್ದೀವಿ ಮದುವೆಯಲ್ಲಿ ಮಾತ್ರ. ಸಖತ್ತಾಗಾಯಿತು ಮದುವೆ.
ಅದೆಲ್ಲ ಮಾಡೋದು ಕಾಯಿ ಕೊಡು ಹಣ್ಣು ಕಾಯಿ ಹಣ್ಣಿಲ್ಲ ಅಲ್ಲಿ ಕಾಯಿ ಮಾತ್ರ ಅದು ಆಮೇಲೆ ಊದಿನ ಕಡ್ಡಿಗೆ ಪೂಜೆ ಮಾಡಕ್ಕೆ ಕೊಡಿ ಸುಕ್ಕೆ ಎಲ್ಲಿಟ್ರೆ ಸುಕ್ಕೆ ಬೇಕೀಗ ಅದಲ್ಲೆಲ್ಲರೂ 6 ರೂಪಾಯಿ ಬೇಕು ನಮಗೆ ನನ್ನ ಮಗನಿಗೆ ಬೇಕು ಮಗಳನ್ನ ಕೊಡಿ ಅಂತ ಕೇಳ್ತಿದ್ದಾಳೆ ಅಂತ ದರ್ಶಕ್ಕೆ ಕೇಳ್ಬೇಕು ನಿಮ್ಮ ಇಷ್ಟ ಈಡೇರಿಸ್ತೀನಿ ಅಂತ ಹೇಳ್ತಾನೆ ಅಷ್ಟೇ ಹೇಳ್ಬೇಕಂತ ಹೇಳು ನನಗೆ ಸೊಸೆ ಬೇಕು ಮಗನಿಗೆ ಯಾವಾಗ ಕೊಡ್ತೀಯಲ್ಲ ನಿನ್ನ ಯಜಮಾನಿಗೆ ಹೇಳಿ ಹೇಳು ಹಂಗೆ ಹೇಳಿಸ್ಕೊ ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳ್ಬೇಕು ನೀನು ಕೇಳಿಸ್ಕೊಂಡು ಹೇಳು ಬೇಗ ಅಂತಾನಷ್ಟೇ ನಿಮ್ಮ ಅಕ್ಕ ಅವ್ರ ಮಗನಿಗೆ ನಮ್ಮ ಮಗನ ಕೇಳ್ತಾರೆ ಕೊಡೋಣ ಏನು ಒಪ್ಪಿಗೆ ಇದ್ರೆ ಜೈ. ದರ್ಶನ್ ದರ್ಶನ ಅಂದ್ರೆ ಬೆಳಕು ಅದ್ರ ಮೇಲೆ ಏನಂದ್ರೆ ಹೇಳು ಅನುಭವನ ಯಾರಾದ್ರೂ ಹೇಳ್ಕೊಡ್ರಿ ಪಾಪ ಶಿವಮೂರ್ತಿ ಹೇಳ್ಕೊಡ ಏನು ಹೇಳಪ್ಪ ಹಂಗೆ ಹೇಳು. ಮದುವೆ ಎಲ್ಲ ತುಂಬ ಚೆನ್ನಾಗಿ ನಡೀತು. ಸೊ ಈ ಮದುವೆಗೆ ಸಾಕ್ಷಿಯಾದ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸ್ಪೆಷಲಿ ನಮ್ಮ ಬಾಯ್ಸ್ಗೆ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಕಷ್ಟಪಟ್ಟು ಇಷ್ಟಪಟ್ಟು ಅಣ್ಣನ ಮದುವೆಯಲ್ಲಿ ಓಡಾಡಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಶ್ಚಿತ ಹರ್ಷ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.